ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಒಂದು ಸುಂದರವಾದ ಝೆನ್ ಕಥೆಯನ್ನು ಕೇಳೋಣ. ಒಬ್ಬರು ಶ್ರೇಷ್ಠವಾದಂತಹ ಝೆನ್ ಗುರುಗಳಿದ್ರಂತೆ. ಅವರ ಬಳಿ ತತ್ವಜ್ಞಾನವನ್ನು ಕುರಿತು, ಝೆನ್ ಕುರಿತು ಚರ್ಚೆಯನ್ನು ಮಾಡಬೇಕು ಅಂತ ಒಬ್ಬ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರಿಗೆ ಮನಸ್ಸಾಯಿತು. ಅವರು ಝೆನ್ ಗುರುಗಳನ್ನು ಹುಡುಕಿಕೊಂಡು ಬಂದರು. ಗುರುಗಳೇ, ನಾನು ನಿಮ್ಮ ಬಳಿ ಚರ್ಚೆಯನ್ನು ಮಾಡಬೇಕು, ನಾನು ಝೆನ್ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರಂತೆ. ಹಾಗೆಯೇ ಅವರು ಅವರ ಸಾಧನೆಗಳನ್ನು, ಅನೇಕ ವಿಚಾರಗಳನ್ನು ಕೂಡ ಚರ್ಚಿಸಿದರು. ಗುರುಗಳು ಒಂದು ಕಪ್ ಚಹಾವನ್ನು ಕುಡಿದು ನಂತರ ಚರ್ಚೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿದ್ರಂತೆ. ಒಳಗಡೆ ಹೋಗಿ ಬಿಸಿಯಾಗಿರುವಂತಹ ಚಹಾ ಮತ್ತು ಕಪ್ ಸಾಸರ್ಗಳನ್ನು ತೆಗೆದುಕೊಂಡು ಬಂದು ಪ್ರೊಫೆಸರ್ ಅವರಿಗೆ ನೀಡಿದರು. ಕಪ್ಪಿನಲ್ಲಿ ಚಹಾವನ್ನು ಸುರಿಯೋದಕ್ಕೆ ಪ್ರಾರಂಭಿಸಿದರು. ಕಪ್ ಅರ್ಧ ತುಂಬಿತು, ಪೂರ್ತಿ ಆಯಿತು. ಆದರೂ ಕೂಡ ಚಹಾವನ್ನು ಸುರಿತಾನೇ ಇದ್ದರು ಗುರುಗಳು. ಪ್ರೊಫೆಸರ್ ಅವರು ಹೇಳಿದರು, ಗುರುಗಳೇ, ಕಪ್ಪಿನಲ್ಲಿ ಚಹಾ ತುಂಬಿದೆ, ಇನ್ನು ಹಿಡಿಸೋದಿಲ್ಲ ಅಂತ ಹೇಳಿದರು. ಆಗ ಗುರುಗಳು ನಗಾಡ್ತಾ ಹೇಳಿದರು, ಪ್ರೊಫೆಸರ್ ಅವರೇ, ಇದೇ ಪರಿಸ್ಥಿತಿ ಇಲ್ಲೂ ಆಗಿದೆ. ನೀವು ನಿಮ್ಮ ವಿಚಾರಗಳಿಂದಲೇ ತುಂಬಿ ಹೋಗಿದ್ದೀರಿ. ನಿಮ್ಮ ಊಹಾಪೋಹಗಳಿರಬಹುದು, ನಿಮ್ಮ ವಿಚಾರಗಳಿರ್ಬೋದು, ಅವುಗಳಿಂದ ತುಂಬಿ ಹೋಗಿದ್ದೀರಿ. ಝೆನ್ನನ್ನು ನಾನು ಹೇಳಿದರೂ ಕೂಡ ಅದು ನಿಮ್ಮಲ್ಲಿ ಹಿಡಿಸೋದಿಲ್ಲ. ನೀವು ನಿಮ್ಮೆಲ್ಲ ವಿಚಾರಗಳನ್ನು ಬದಿಗಿಟ್ಟು ಝೆನ್ನನ್ನು ಕಲಿಯೋದಕ್ಕೆ ಬಂದರೆ, ಖಾಲಿಯ ಕಪ್ಪಿನಲ್ಲಿ ಹೇಗೆ ಚಹಾವನ್ನು ತುಂಬಿದರೆ ಅದರಲ್ಲಿ ಹಿಡಿಸುತ್ತೋ ಆ ರೀತಿ ನಿಮಗೆ ಕೂಡ ಝೆನ್ ಹಿಡಿಸಬಹುದು ಅಂತ ಹೇಳಿದ್ರಂತೆ. ಪ್ರೊಫೆಸರ್ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ತಾನು ಊಹಾಪೋಹಗಳಿಂದ, ತನ್ನ ನಿರ್ಣಯಗಳಿಂದಲೇ ಕೂಡಿದ್ರೆ ಝೆನ್ನನ್ನು ಕಲಿಯೋದಕ್ಕೆ ಆಗೋದಿಲ್ಲ ಅಂತ ಅರ್ಥವಾಯಿತು. ನಮ್ಮ ದಿನನಿತ್ಯದ ಜೀವನದಲ್ಲೂ ಕೂಡ ನಾವು ಎಷ್ಟೋ ವಿಷಯಗಳಲ್ಲಿ ನಮ್ಮದೇ ನಿರ್ಣಯವನ್ನು ಹೊಂದಿರ್ತೀವಿ. ಎದುರಿನವರು ಹೇಳಿರುವಂತಹ ವಿಷಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗೋದಿಲ್ಲ. ಬೇರೆಯವರ ವಿಚಾರಗಳು ಕೂಡ ಸರಿ ಇರಬಹುದು ಅನ್ನುವಂತಹ ಭಾವನೆಗಳೇ ಎಷ್ಟೋ ಬಾರಿ ನಮಗೆ ಬರೋದಿಲ್ಲ. ಝೆನ್ ಗುರುಗಳು ಹೇಳಿರುವಂತಹ ಮಾತು ನಮ್ಮ ನಿತ್ಯ ಜೀವನಕ್ಕೆ ಕೂಡ ಉಪಯೋಗ ಆಗಬಹುದಲ್ವೇ? ಧನ್ಯವಾದಗಳು.